ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆ ಒಂದು ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಗೂಗಲ್ ಓಪನ್ ಮಾಡಿ KEA ಅಂತ ಟೈಪ್ ಮಾಡಿ. ಓಕೆ, ಕ್ಲಿಕ್ ಮಾಡಿ. ಇದು KEA ಹೋಮ್ ಪೇಜ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ತಾ ನೋಡಿ, ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ. ಇಲ್ಲಿ 4th ಬಂತು, 1 2 3 4 19 VAO ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಂಡರ್ ದಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೆಲೆಕ್ಟ್ ಯುವರ್ ಪೋಸ್ಟ್, ಅದು ಆಲ್ರೆಡಿ ಒಂದೇ ಒಂದಿರುತ್ತೆ, VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ನೀವು ಡಿಸ್ಟಿಕ್ ಚೂಸ್ ಮಾಡಿ, ಯಾವ್ದು ಬೇಕೋ ನಿಮಗೆ ಆ ಡಿಸ್ಟಿಕ್ ನೀವು ಚೂಸ್ ಮಾಡ್ಬೋದು. ಇದಾದ ನಂತರ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಇದೆ, ಇದರಲ್ಲಿ ನಿಮ್ಮ ನೇಮ್ನ ಟೈಪ್ ಮಾಡಿ. ನಾನು ನೇಮ್ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, XYZ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಹಾಗೇನಾ. ಮದರ್ ನೇಮ್, ಓಕೆ. ಕ್ಯಾಟಗರಿ ಚೂಸ್ ಇದು ಮಾಡಿ. ಜೆಂಡರ್ ಮೇಲ್ ಫಿಮೇಲ್ ಇದೆ, ಹಾಗೆ ಕ್ಯಾಟಗರಿನೂ ಇದೆ ನೋಡಿ. 2A ಬರ್ತೀರಾ, 2B ಬರ್ತೀರಾ, ಯಾವುದಾದ್ರು ನೀವು ಯಾವ ಒಂದು ಕ್ಯಾಟಗರಿ ಬರುತ್ತೆ ಅದು ಚೂಸ್ ಮಾಡಿ. ಹಾಗೆಯೇ ಎಂಟರ್ RD ನಂಬರ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ, 5 years ಅದು ವ್ಯಾಲಿಡಿಟಿ ಇರುತ್ತೆ. ಅದರದ್ದು ಒಂದು ನೀವು ಒಂದು ನಂಬರ್ ಟೈಪ್ ಮಾಡಬೇಕು, ಅದು ನಂಬರ್ ಇರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್. ಸೊ ಆ ಒಂದು ನಂಬರ್ನ ಇಲ್ಲಿ ಟೈಪ್ ಮಾಡಿ. ಅದಾದ ನಂತರ ಡೇಟ್ ಆಫ್ ಬರ್ತ್, ಚೂಸ್ ಮಾಡಿ. ಹಾಗೆಯೇ ಅಡ್ರೆಸ್ ನೋಡಿ, ಇಲ್ಲಿ 30 years ಅಂತ ಬಂದಿದೆ. ಸೊ ಕ್ಯಾಟಗರಿ ವೈಸ್ ನೋಡ್ಕೊಳ್ಳಿ. ಸಾಮಾನ್ಯ ವರ್ಗದವರಿಗೆ 38 ವರ್ಷ, ಹಾಗೆಯೇ 2A 2Bನವ್ರಿಗೆ 41 years ಇದೆ, 43 yearsವರೆಗೂ ಇದೆ ಡಿಸಬಿಲಿಟೀಸ್ ಅವ್ರಿಗೆ. ಸೊ ನೀವು ನೋಡ್ಕೊಂಡು ಅಪ್ಲೈ ಮಾಡಿ. ಹೀಗೆ ಇಲ್ಲ ಅಡ್ರೆಸ್ ಟೈಪ್ ಮಾಡಿ, ಫುಲ್ ಅಡ್ರೆಸ್ ಟೈಪ್ ಮಾಡಿ. ಸೆಲೆಕ್ಟ್ ಡಿಸ್ಟಿಕ್ ಚೂಸ್ ಮಾಡಿ, ಕರ್ನಾಟಕ. ಹಾಗೆ ಪಿನ್ ಕೋಡ್ ಹಾಕಿ. ಇಲ್ಲಿ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಹಾಗೆಯೇ ನೋಡಿ, ಇಲ್ಲಿ ವೆದರ್ ಪರ್ಮನೆಂಟ್ ಅಡ್ರೆಸ್ ಕಮ್ಯುನಿಕೇಷನ್ ಎರಡೂ ಒಂದೇನಾ ನಿಮ್ಮದು. ನಾನು ಎಸ್ ಅಂತ ಹಾಕ್ತೀನಿ, ನಂದು ಎಸ್ ಇದೆ. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್, ಇಮೇಲ್ ID ಹಾಕಬೇಕು. ಅದಾದ ನಂತರ ಇಲ್ಲಿ ಆರ್ ಯು ಮ್ಯಾರಿಡ್ ಅಂತ ಇದೆ, ಹೌದು ಅನ್ನೋದಾದರೆ ಎಸ್ ಹಾಕಿ, ನೋ ಅನ್ನೋದಾದರೆ ನೋ ಅಂತ ಕ್ಲಿಕ್ ಮಾಡಿ. ನೀವು ಗ್ರಾಮೀಣ ಅಭ್ಯರ್ಥಿಗೆ ಬರೋ ಇದ್ರೆ ಅಪ್ಲೈ ಮಾಡಿ. ಕನ್ನಡ ಮೀಡಿಯಮ್ ಅವರು ಬರೋ ಹಾಗಿದ್ರೆ ಅದು ಎಸ್ ಅಂತ ಕೊಡಿ. ಹಾಗೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್, ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಏನಾದರೂ ಆಗಿದ್ರೆ ಎಸ್ ಅಂತ ಕೊಡಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಪ್ಲಿಕೇಶನ್, ಏನು ಅಂಗವಿಕಲ ಅಭ್ಯರ್ಥಿಗಳಿಗೆ ಇದು. ಎಕ್ಸ್ ಮಿಲಿಟರಿ ಪರ್ಸನ್ ಅವರು ಏನಾದರೂ ಇದ್ದರೆ ಚೂಸ್ ಮಾಡ್ಕೋಬೋದು. ಅವ್ರಿಗೆ ಕ್ಲೈಮಿಂಗ್ KKR ರಿಸರ್ವೇಷನ್, ಕರ್ನಾಟಕ ಕೇರಳ ರೀಜನ್ KKR ರಿಸರ್ವೇಷನಲ್ಲಿ ಏನೋ ಬರ್ತೀರಾ. ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ನೀವು ತಗೋತಾ ಇದ್ದೀರಾ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ ಅಷ್ಟೆ. ಹಾಗೆಯೇ ನೋಡಿ, 10ನೇ ತರಗತಿಯಲ್ಲಿ ಇರ್ತಕ್ಕಂಥ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು. ಓಕೆ, ಸೆಲೆಕ್ಟ್ ಕ್ವಾಲಿಫಿಕೇಷನ್, PUC ಆಗಿರಲೇಬೇಕು ಕಂಪಲ್ಸರಿ. ಓಕೆ, ಈ ಒಂದು VAO ಪೋಸ್ಟಿಂಗ್ ಅಪ್ಲೈ ಮಾಡ್ತಿದ್ರೆ PUC ಆಗಿರಬೇಕು. ಟೋಟಲ್ ಮಾರ್ಕ್ಸ್ ನೀವು PUCನಲ್ಲಿ ಎಷ್ಟು ತೊಗೊಂಡಿದ್ದೀರಾ, PUC. ಓಕೆ, ಅದು ಎಂಟರ್ ಮಾಡಿ ಇಲ್ಲಿ. ಹಾಗೆ PU ಡಿಪ್ಲೊಮಾ ಪದವಿಯಲ್ಲಿ ಎಲ್ಲ ಸೆಮಿಸ್ಟರ್ಗಳ ವರ್ಷದಲ್ಲಿ ಪಡೆದ ಒಟ್ಟು ಅಂಕಗಳು ನೋಡಿ. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್, ವಿದ್ಯಾರ್ಹತೆ PUC ಆಗಬೇಕು, PUC ಆಗಿದ್ದರೆ ಸಾಕು. ಓಕೆ, ಒಂದು ಮಾರ್ಕ್ಸ್ನ ಎಂಟರ್ ಮಾಡಿ PUC
ಇದು. ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದನ್ನ ಅದಕ್ಕೆ ಎಂಟರ್ ಮಾಡಿ. ಹಾಗೆ ಸರ್ಟಿಫಿಕೇಟ್ ಒಬ್ಟೈನ್ಡ್ ಫ್ರಮ್ ಬೋರ್ಡ್, ಯಾವ ಒಂದು ಬೋರ್ಡಿಂದ ನೀವು ಸರ್ಟಿಫಿಕೇಟ್ ತೊಗೊಂಡಿದ್ದೀರ. ನಮ್ಮ ಒಂದು ಆಲ್ಮೋಸ್ಟ್ ಕರ್ನಾಟಕದವ್ರದ್ದು ಪ್ರೀ ಯೂನಿವರ್ಸಿಟಿ ಬರುತ್ತೆ, ಪ್ರೀ ಯೂನಿವರ್ಸಿಟಿ ಆಫ್ ಎಜುಕೇಷನ್ ಕರ್ನಾಟಕ ಅಂತ ಬರುತ್ತೆ. ಸೊ ನೀವೇನಾದರೂ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀರ ಅಂತ ಕೊಟ್ಟಿದ್ದಾರೆ, ಕೇಳಿದ್ದಾರೆ ಅವರು. ನೀವು ನೋ ಅಂತ ಕೊಡಿ, ವರ್ಕ್ ಮಾಡ್ತಾ ಇರೋ ಎಸ್ ಅಂತ ಕೊಡಿ. ಸೊ ಓಕೆ, ಇಲ್ಲಿ ಲಾಸ್ಟ್ 4 ಡಿಜಿಟ್ ಮಾತ್ರ ಆಧಾರ್ ನಂಬರ್ ನೀವು ಎಂಟರ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ಟೆಸ್ಟ್ ಸೆಂಟರ್, ನೀವು ಟೆಸ್ಟ್ ಸೆಂಟರ್ನ ಚೂಸ್ ಮಾಡ್ಬೋದು. ಯಾವುದು ಬೇಕು ನಿಮಗೆ, ಯಾವ್ದು ಹತ್ರ ಇರುತ್ತೋ ಅದನ್ನು ನೀವು ಚೂಸ್ ಮಾಡಿ. ಹಾಗೆ ಆ್ಯನ್ಯುವಲ್ ಇನ್ಕಮ್ ನಿಮ್ಮ ಒಂದು ಸರ್ಟಿಫಿಕೇಟಲ್ಲಿ ಇರುತ್ತೆ ನೋಡಿ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಲ್ಲಿರ್ತಕ್ಕಂಥದ್ದನ್ನ ನೀವು ಇನ್ಕಮ್ನೇ ಬರೀಬೋದು, ಅದು ನಿಮ್ಮ ಇಷ್ಟ. ಹಾಗೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ರಿವ್ಯೂ ಕೊಡಿ. ಅದು ಇನ್ನೊಂದ್ಸರಿ ಚೆಕ್ ಕೇಳುತ್ತೆ, ಎಲ್ಲ ಡೀಟೇಲ್ಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇತ್ತು ಅಂದರೆ ಕ್ಲಿಕ್ ಮಾಡಿ ಓಕೆ ಕೊಡಿ, ಸೇವ್ ಕೊಡಿ. ಮತ್ತು ನೀವು ಹೋಮ್ ಪೇಜಿಗೆ ಬರಬೇಕು. ಓಕೆನಾ, ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಸೊ ಇಲ್ಲಿ ಒಂದು ನಿಮಗೆ ಅದು ಸೇವ್ ಕೊಟ್ಟಿದ ತಕ್ಷಣ ಒಂದು ಅಪ್ಲಿಕೇಶನ್ ಐ ಡಿ ಬರುತ್ತೆ, ಅದನ್ನ ಫೋಟೋ ತೆಗೆದಿಟ್ಕೊಂಡಿರಿ. ಅದಾದ ನಂತರ ಯಾರೂ ಫೋಟೋ ತೆಗೆದುಕೊಳ್ಳೋದನ್ನ ಮಿಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಐ ಡಿ ಅಲ್ಲಿ ನಿಮಗೆ ಶೋ ಆಗುತ್ತೆ, ಇಲ್ಲಾಂದರೆ ನಂಬರ್ನ ಒಂದು ಚೀಟಿಗೆ ಬರ್ಕೊಂಡಿರಿ, ಇಲ್ಲಾಂದರೆ ಫೋಟೋ ಆದರೆ ತಗೊಳ್ಳಿ. ಆ ಒಂದು ಅಪ್ಲಿಕೇಶನ್ ಐ ಡಿನ ಇಲ್ಲಿ ಎಂಟರ್ ಮಾಡಿ. ಓಕೆ, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡಿ. ಈ ಡೇಟ್ ಆಫ್ ಬರ್ತ್ ಚೂಸ್ ಮಾಡಿದ ನಂತರ ಸಬ್ಮಿಟ್ ಕೊಡಿ. ನೆಕ್ಸ್ಟು ಸಬ್ಮಿಟ್ ಕೊಟ್ಟಿದ ತಕ್ಷಣ ನೆಕ್ಸ್ಟು ಫೀ ಪೇಮೆಂಟ್, ಅಪ್ಲಿಕೇಶನ್ ಐ ಡಿ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಅದಾದ ನಂತರ ಫೀ ಪೇಮೆಂಟ್ ನೀವು ಸಬ್ಮಿಟ್ ಕೊಟ್ಟಿದ ತಕ್ಷಣ ಪೇಮೆಂಟ್ ಒಂದು ವಿಂಡೋಸ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಯು ಪಿ ಐ ಚೂಸ್ ಮಾಡ್ತೀರಾ ಅಥವಾ ಕಾರ್ಡ್ ಯೂಸ್ ಮಾಡ್ತೀರಾ, ಎಲ್ಲ ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಸೊ ನೀವು ಯು ಪಿ ಐಯಿಂದ ಆದರೂ ಮಾಡ್ಕೊಬೋದು, ನೆಟ್ ಬ್ಯಾಂಕಿಂದ ಆದರೂ ಮಾಡ್ಕೊಬೋದು, ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಆದರೂ ಯೂಸ್ ಮಾಡ್ಕೊಬೋದು. ಅದಾದ ನಂತರ ಪ್ರಿಂಟ್ ತೊಗೊಳ್ಳೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಥಿಂಕ್ ದಿಸ್ ವಿಲ್ ಹೆಲ್ಪ್ ಯು ಟು ಅಪ್ಲೈ ಆನ್ಲೈನ್. ಸೊ ಥ್ಯಾಂಕ್ ಯು. ಆದಷ್ಟು ಜನಕ್ಕೆ ಶೇರ್ ಮಾಡಿ.